ಈ ಕುರ್ಚಿಯ ಈ ಕತ್ತಾಟಗಳು ಏನೇನಾಗ್ತಿದೆ, ಗಲಾಟೆಗಳು ಏನಾಗ್ತಿದೆಯಲ್ಲ, ಇದರ ನಡುವೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ತಂಡದಲ್ಲಿರುವಂತಹ ಶಾಸಕರು ಶಕ್ತಿ ಪ್ರದರ್ಶನವನ್ನು ಮಾಡಿಬಿಟ್ಟಿದ್ದಾರೆ. ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರ ಬರ್ತ್ಡೇ ಪಾರ್ಟಿ ನೆಪದಲ್ಲಿ ಒಂದು 30ಕ್ಕೂ ಹೆಚ್ಚು ಶಾಸಕರು ಎಲ್ಲರೂ ಹೋಗಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈ ಮೂಲಕವಾಗಿ ಬಜೆಟ್ ಅಧಿವೇಶನ ಹತ್ತಿರ ಬರೋ ಸಂದರ್ಭದಲ್ಲಿ ಈ ಶಕ್ತಿ ಪ್ರದರ್ಶನ ಮಾಡಿರೋದು ಸಿಕ್ಕಾಪಟ್ಟೆ ಕುತೂಹಲ ಕಾರಣ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಅನೇಕರು ಮಾತನಾಡಿದ್ದಾರೆ. ಈ ಮೀಟಿಂಗ್ ಬಗ್ಗೆ ಏನೇನು ಹೇಳ್ತಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಸಿಎಂ ಆಗಬೇಕು ಅನ್ನುವಂಥ ಮಾತನ್ನ ನೆನ್ನೆ ಹೇಳಿದ್ದಾರೆ. ಬಾಲಕೃಷ್ಣ ಅವರು ಹೇಳಿದ್ದಾರೆ, ಜೊತೆಗೆ ಸಿ ಪಿ ಯೋಗೀಶ್ವರ್ ಅವರು ಮಾತಾಡಿದ್ದಾರೆ. ಕೆಲವರೆಲ್ಲ ಏನೋ ಆಸೆ ಇಟ್ಕೊಂಡಿರ್ತಾರೆ, ಏನು ಮಾಡ್ತೀರಿ, ಎಲ್ಲ ಹೊಸಬ್ರಲ್ವಾ, ಮಂತ್ರಿಗಳಾಗಬೇಕು ಅಂತ ಆಸೆ ಇರ್ತದೆ. ಸರ್ ಅವ್ರು ನೀವು ಸಿಎಂ ಆಗಬೇಕು ಅಂತ ಆಸೆ ಜಾಸ್ತಿ ಸರ್ ಅವರಿಗೆ. ಒಡೆಯ ಮಂತ್ರಿ ಆಗಬೇಕು, ನಾವೆಲ್ಲ ಓಲ್ಡ್ ಆಗೋದು. ನಾನು ಪರಮೇಶ್ವರು, ಎಚ್ ಕೆ ಪಾಟೀಲ್, ನಾವೆಲ್ಲ ಭಾಳ ಚಿಕ್ಕ ವಯಸ್ಸನ್ನು ಮಂತ್ರಿ ಆದವರು. ಮಾದೇವಪ್ಪನವರು, ಸಿದ್ದರಾಮಯ್ಯ, ಸೊ ಎಲ್ಲ ಹೊಸಬ್ರು ಆಸೆ ಪಡ್ತಾರೆ, ನೀವು ಮಾತ್ರ ಆಗೋದ್ರಿ ಮಂತ್ರಿ ಆಗ, ನಮ್ಮನ್ನು ಮಂತ್ರಿ ಮಾಡಿಸಿ ಅಂತ ಹೇಳ್ತಾರೆ. ಸೊ ನೋಡೋಣ, ಬೇರೆಯವ್ರಿಗೆ ಈ ವಿಚಾರನ ಗಮನ ಇಡ್ತದೆ. ಮಂತ್ರಿ ಜೊತೆಗೆ ನಿಮ್ಮನ್ನೇ ಅವ್ರು ಕೇಳ್ತಾರೆ ಸರ್. ಮಂತ್ರಿ ಜೊತೆಗೆ ನಿಮ್ಮನ್ನೇ ಇಟ್ಕೊಂಡೇ ಕೇಳ್ತಾ ಇರೋದು ಸರ್ ಅವರು. ನನಗೆ ಗೊತ್ತಿಲ್ಲ, ನನ್ನ ಟೈಮ್ ಅವ್ರು ಯಾರು ಬಂದು ಮಾತಾಡಿಲ್ಲ. ರಾತ್ರಿ ತಾವು ಕೂಡ ಡಿನ್ನರ್ ಮೀಟಿಂಗ್ ಪಾಲ್ಗೊಂಡಿದ್ದೀರಿ ಸರ್, ಏನೆಲ್ಲ ಚರ್ಚೆ ಆಯಿತು ಸರ್? ನಿನ್ನೆ ನಮ್ಮ ಪಕ್ಕದ ತಾಲೂಕಿನ ಶಾಸಕರು ಬಾಲಕೃಷ್ಣರವರ ಹುಟ್ಟುಹಬ್ಬ ಊಟಕ್ಕೆ ಬನ್ನಿ ಅಂತ ಕರೆದಿದ್ದರು. ನಾನು ಲೇಟಾಗಿ ಹೋದೆ, ಊಟ ಮಾಡ್ಕೊಂಡು ಬಂದೆ. ಅದನ್ನು ಬಿಟ್ಟರೆ ರಾಜಕೀಯ ಚರ್ಚೆ ಏನು ಈಗ ನನಗೇನು ಆ ಥರ ಯಾವುದೂ ರಾಜಕೀಯ ಸಂಬಂಧಪಟ್ಟ ಚರ್ಚೆ ಆಗಿಲ್ಲ. ಊಟಕ್ಕೆ ಸೇರಿದೆ ಒಂದಷ್ಟು ಜನ ಹೀಗೆ ನೀವೆಲ್ಲ ಯಾವ ಥರ ಈಗ ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅಂತೀರಿ, ಹಂಗೆ ಕೆಲವರೆಲ್ಲ ಫೋಟೋ ತೆಗೆಸ್ಕೊಳ್ಳುವಂಥ ಫೋಟೋ ತೆಗೆಸ್ಕೊಂಡು ಇದ್ದವರು ಅಲ್ಲ. ಎಲ್ಲ ನಮ್ದಾಗುತ್ತೆ, ನಾವೇ ಊಟ ಮಾಡಿಸ್ಬೇಕಂತೇನಿಲ್ಲ. ನಾವೇನೋ ಅದೇನ ಗುತ್ತಿಗೆ ಏನು ಪಡೆದಿಲ್ಲ. ಅದೇನು ಅವ್ರವ್ರು ನಾವ್ ಹೇಳಿದ ಗ್ರೂಪ್ ಅದಾವ, ಅವ್ರ ಲೈಕ್ ಮಾಡಿದಂತ ಮುಂಚೆ ಹೇಳಿದೀವಿ, ಅವ್ರು ಕೂಡ್ತಾರಂತ ಹೇಳಿದ್ವಿ, ಆ ರೀತಿ ಕೂಡಿದ್ದಾರೆ. ಅದ್ರಲ್ಲಿ ವಿಶೇಷ ಇಲ್ಲ ಅಂತ ಮುಂದೆ ಕೂಡ ಹೇಳಿದೀವಿ. ನಾವು ಕೂಡಿದೀವಿ, ಬೇರೆಯವ್ರು ಕೂಡಿದಾರೆ, ಊಟಕ್ಕೆ ಕೂಡ್ತಾರೆ, ಬೇರೆ ಸಂದರ್ಭ ಕೂಡ್ತಾರೆ. ಆಲ್ರೆಡಿ ಬರಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. ಈ ರೀತಿ ಇದ್ರೆ ಅಲ್ಲ, ಕಳೆದ 2 ವರ್ಷದಿಂದ ಏನು ನೋಡ್ತಾ ಇದ್ದಾರೆ, ಪ್ರತಿದಿನ ಮುಖ್ಯಮಂತ್ರಿ ಯಾರು, ಕಾಂಗ್ರೆಸ್ ಅಧ್ಯಕ್ಷ ಯಾರು, ಇದೇ ಜಗಳದಲ್ಲೇ, ಇವೆರಡು ಜಗಳದಲ್ಲೇ ನಡೀತಾ ಇದೆಯಲ್ಲ. ಅಭಿವೃದ್ಧಿ ಏನಾನು ಆಗ್ತಾ ಇದೆಯಾ? ಅಭಿವೃದ್ಧಿ ಅನ್ನೋದಿಲ್ಲ. ಒಂದು ಗುದ್ಲಿ ಪೂಜೆನೂ ಪ್ರಾರಂಭ ಮಾಡಿಲ್ಲ, ಹಣ ಇಲ್ಲ. ಇವತ್ತು ಯಾವುದೋ ಯೂನಿವರ್ಸಿಟಿ ಮೆಡಲ್ ಕೊಡ್ತಾರೆ ಗ್ರ್ಯಾಜುಯೇಷನ್ ಡೇಗೆ, ಆ ಗ್ರ್ಯಾಜುಯೇಷನ್ಗೆ ಮೆಡಲ್ ಕೊಡೋಕೆ ದುಡ್ಡಿಲ್ಲ ಅಂತೇಳಿ ಆ ಮೆಡಲ್ನೇ ಕಟ್ ಮಾಡಿಬಿಟ್ಟವ್ರು, ಅರ್ಧ ಮೆಡಲ್ ಕೊಡ್ತಾವ್ರು. ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ ಆಯಿತು, ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು, ನಾಟಿ ಕೋಳಿ ಸಾರು ಆಯಿತು, ಡೆಲ್ಲಿ ಟೂರ್ ಆಯಿತು, ಫಾರಿನ್ ಟೂರ್ ಆಯಿತು. ಈಗ ಮತ್ತೊಂದು ನೆಪ ನಾವು ಒಬ್ಬೊಬ್ಬರಿಗೆ ಜೊತೆಲಿ ಅವ್ರ ಹೇಳಿಕೆಯಲ್ಲೂ ಕೂಡ ಸಾಮ್ಯತೆ ಇಲ್ಲ. ಒಬ್ರು ಚರ್ಚೆನೇ ಆಗಿಲ್ಲ ಅಂತಾರೆ, ಒಬ್ರು ಆಗ್ಲಿ ಅಂತಾರೆ. ಗೊಂದಲದ ಗೂಡೆ ಇದು. ಇವರು ಒಂದು ಸಮಯ ಸಂದರ್ಭಕ್ಕೆ ಇವರೆಲ್ಲ ಒಗ್ಗೂಡೋದಕ್ಕೆ ಒಂದು ಕಾರಣ ಹುಡುಕ್ತಾ ಇರ್ತಾರೆ. ಏನು ಯಾವ ಸಂದರ್ಭದಲ್ಲಿ ಸೇರ್ಬೋದು. ಸುಮ್ಮನೆ ಸೇರಿದ್ರೆ ಮಾಧ್ಯಮದವ್ರು ಬಿಡಲ್ಲ, ಹೌದು, ಹಿಡ್ಕೊಂಡು ಓಡ ಬಂದ್ಬಿಡ್ತಾರೆ, ಬೆನ್ನು ಬಂದ್ಬಿಡ್ತಾರೆ ಇವರು ಅಂತ. ಕರೆಕ್ಟ್ ಸಮಯಕ್ಕೆ ಬಾಲಕೃಷ್ಣ ಅವ್ರದ್ದೊಂದು ಬರ್ತ್ಡೇ ನೆಪ ಸಿಕ್ಕಿತು. ಹೌದು, ಇವ್ರೇನು ಬಣ ಇತ್ತು, ಒಂದು 30-35 ಜನ 40 ಜನ ಸೇರಿದಾರೆ ಅಂತ ಒಂದು ಕಡೆ ಹೇಳ್ತಾರೆ, ಒಂದು 30 ಜನವರೆಗೂ ಸೇರ್ಕೊಂಡಿದ್ದಾರೆ. ಹೌದು, ಎಲ್ಲ ಪ್ರಮುಖರೇ ಇದ್ದಾರೆ. ಹೆಚ್ಚು ಕಮ್ಮಿ ಡಿ ಕೆ ಶಿ ಬಣದ ಎಲ್ಲ ಪ್ರಭಾವಿ ಬ್ಯಾಟ್ಸ್ಮನ್ಗಳೇ ಎಲ್ಲ ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಎಲ್ಲ ಹೋಗಿ ಇವ್ರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಮಾಗಡಿ ಬಾಲಕೃಷ್ಣ ಅವರ ಬರ್ತ್ಡೇನ ಒಂದು ನೆಪ ಇಟ್ಕೊಂಡು ಎಲ್ಲ ಕೂತು ಒಂದಷ್ಟು ಉಂಡು ತಿಂದು ಚರ್ಚೆ ಮಾಡಿ ತೇಗ್ ಬಂದಿದ್ದಾರೆ. ಆದರೆ ವಿಚಾರ ಏನಾಯಿತು, ಎಲ್ಲರೂ ಅದನ್ನು ಡಿ ಕೆ ಶಿವಕುಮಾರ್ ಅವರು ಆದಿಯಾಗಿ ಎಲ್ಲರೂ ಅದನ್ನು ಹಂಗೇ ಬದಿಗೊರಿಸ್ತಾ ಬಂದರು. ಕಾರಣ ಏನಂತಂದ್ರೆ ಅದನ್ನು ಚರ್ಚೆಗೆ ತಗೊಂಬಂದರೆ ಏನಾಯಿತು ಮತ್ತೆ CM ಕುರ್ಚಿ ಚರ್ಚೆ, ಹೊಸ ಸಂಪುಟದ ಸೇರ್ಪಡೆಯ ಚರ್ಚೆ ಇವೆಲ್ಲ ಶುರುವಾಗುತ್ತೆ. ಮಾಧ್ಯಮಕ್ಕೆ ಸುಮ್ಮನೆ ಆಹಾರ ಆಗ್ತೀವಿ ಅಂತ ಬಿಟ್ಟು ಹಂಗೇ ತೇಲಿಸ್ತಾ ಬಂದರು. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು, ಏನು ಹೇಳ್ತಾ ಇದ್ರು, ನಮ್ಮ ಸಚಿವ ಸ್ಥಾನದ ಆಕಾಂಕ್ಷಿಗಳಿರ್ಬೋದು ಅನ್ನೋ ಥರ ಹಂಗೆ ತೇಲಿಸ್ಬಿಟ್ರು. CM ಚರ್ಚೆನೇ ನಡೆದಿಲ್ವೇನೋ, ನನ್ನ ಪರವಾಗಿ ಯಾರು ಬ್ಯಾಟ್ ಬೀಸಿಲ್ಲ, ಅವ್ರು ಯಾರು ನಮ್ಮವ್ರು ಅಲ್ಲ ಅನ್ನೋ ರೀತಿಲಿ ಮಾತಾಡ್ತಿದ್ರು. ಅವ್ರಿಗೆ ಆಸೆ ಇರುತ್ತೆ, ಅವ್ರೇನೋ ಬರ್ತಾರೆ ಒಳಗಡೆ, ಅವರೇನೋ ಕೇಳ್ತಾ ಇದ್ದಾರೇನೋ ಸಚಿವ ಸಂಪುಟಕ್ಕೇನೋ, ನಾವೆಲ್ಲ ಸೀನಿಯರ್ಸ್ ಆದ್ವಿ, ಹೊಸಬರಿಗೊಂದು ಅವಕಾಶ ಅನ್ನೋ ಥರ ಒಂದು ಬೇರೆ ರೀತಿ ಟವಲ್ ಆ ಕಡೆ ಬಿಸಾಕ್ತಾ ಇದ್ರು, ಗಾಳಿಯಲ್ಲಿ ಗುಂಡೋಡ್ಬಿಟ್ರು ಅಂತ. ಅಂದರೆ
ನೇರವಾಗಿ ಇಲ್ಲ ನನ್ನ ಸಿ ಎಂ ಮಾಡೋದಕ್ಕೆ ಅವರೆಲ್ಲ ಒಟ್ಟಿಗೆ ಸೇರಿದ್ರು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹೌದು. ಆ ನಿಟ್ಟಲ್ಲಿ ಅವ್ರದ್ದೇ ಒಂದು ಬೇರೆ ರೀತಿ ಸಮರ್ಥನೆ ಕೊಟ್ಟರು. ನನ್ನ ಬಣ ಸೇರಿದ್ದು ಈ ವಿಚಾರಕ್ಕೆ ಸಚಿವ ಸಂಪುಟಕ್ಕೆ ಸೇರಿಕೊಡೋ ಒಂದು ಆಸೆ ಇಟ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಇನ್ನು ಸತೀಶ್ ಜಾರಕಿಹೊಳಿ ಅವರಂತೂ ಅಂದರೆ ಅವ್ರಿಗೆ ಸಿ ಎಮ್ ನೀವು ಇರಿ ಅಥವಾ ಅವ್ರು ಇರಲಿ, ಹೌದು, ನನ್ನನ್ನು ಅಧ್ಯಕ್ಷಗಿರಿಗೆ ಕೂರಿಸ್ಕೊಂಡ್ಬಿಡ್ರಪ್ಪ, ಇವ್ರು ಹೆಂಗೋ ಮುಗಿತಾ ಇದೆ 6 ವರ್ಷ ಮುಗಿದೋದ ಮೇಲೆ ಆ ಅಧ್ಯಕ್ಷಗಿರಿಗೆ ನನ್ನನ್ನು ಹಾಕೊಂಬಿಡಿ, ದಲಿತ ಮುಖಂಡ ಹಿಂದುಳಿದ ಸಮುದಾಯಕ್ಕೆ ಅಂಥೇಳಿ ನಮ್ಮನ್ನು ತಗೊಂಡಲ್ಲಿ ಪ್ರತಿಷ್ಠಾಪಿಸಿ ಅನ್ನುವಂಥದ್ದು ಮಾತ್ರ ಇತ್ತ ಬಿಟ್ಟರೆ ನೀವು ಏನು ಬೇಕಾದ್ರೆ ಚರ್ಚೆ ಮಾಡಿರಿ, ಸಾಮಾನ್ಯ ಇದು ಅನ್ನೋ ರೀತಿಯಲ್ಲಿ ಅವರ ಚರ್ಚೆ ಇತ್ತು. ಇನ್ನು ಅಶೋಕ್ ವಿಚಾರದಲ್ಲಿ ಬಂದರೆ ಸಹಜವಾಗಿ ಅವರು ಪ್ರಾಸಬದ್ಧವಾಗಿ ಮಾತಾಡುವಂಥದ್ದು ಏನೂ ಇಲ್ಲ ಅನ್ನೋದು. ಇವರು ಸರ್ಕಾರದಲ್ಲಿ ಬಂದಾಗೆಲ್ಲ ಗುಡ್ಡೆ ಹಾಕಿ ಕೂತ್ಬಿಟ್ಟಿದ್ರು. ಎಲ್ಲ ಅದನ್ನು ಸಮರ್ಪಕವಾಗಿ ರಾಜ್ಯವನ್ನು ಮುನ್ನಡೆಸಿದ BJP ಸರ್ಕಾರ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಇವ್ರು ಮಾಡಿದ್ದು ಅದೇ ಹಿತಾಪತಿಗಳೇ. ಇವರು BJP ಇದ್ದಾಗಲೂ ಆಗಿರೋದು ಅದೇನೆ, ಒಳ ಜಗಳ ಕಿತ್ತಾಟ. ಇವ್ರಿಗೆ ಒಂದು ಅಧ್ಯಕ್ಷಗಿರಿನೇ ಇವನು ಎಳೆದಾಡ್ತವ್ರು ಇನ್ನೂ, ನನಗೆ ಕೊಡಿ ಅಂತೇಳಿ. ಇವರಿಗೆ ಇವ್ರ ಪಕ್ಷದ್ದೇ 150 ಇದ್ದಾವೆ. ವಿರೋಧ ಪಕ್ಷವಾಗಿ ಮಾತಾಡಬೇಕು, ಸಹಜವಾಗಿ ಒಂದು ಸಣ್ಣ ಪುಟ್ಟ ಚರ್ಚೆಗೆ ಸೀಮಿತ ಆಗೋ ರೀತಿ ಒಂದಷ್ಟು ಮಾತಾಡಿದ್ದಾರೆ ವಿನಃ. ಆದರೆ 30 ಜನ ಅವ್ರು ಸೇರಿರೋರು ಏನಿದ್ದಾರೆ ಎಲ್ಲರೂ DK ಶಿವಕುಮಾರ್ ಅವರ ಸಂಗಡಿಗರು, ಇವರ ಪರವಾಗಿರೋರು ಆಗಿರೋದ್ರಿಂದ ಒಂದು ಮಟ್ಟನ ಚರ್ಚೆ ಅಲ್ಲಿ ಆಗಿರುತ್ತೆ. ಒಂದು ನಮ್ಮ ಬಾಸ್ CM ಆಗಬೇಕು, ಹೌದು, ನಾವೆಲ್ಲ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗಬೇಕು. ನಾವೆಲ್ಲ ಅಂದರೆ ನಮ್ಮಲ್ಲಿ ಯಾರು ಶಕ್ತರಿದ್ದೀವೋ ಅಥವಾ ಸದ್ಯದ ಮಟ್ಟಿಗೆ ನಾವೆಲ್ಲ ಮುಂಚೂಣಿಯಲ್ಲಿ ನಿಂತ್ಕೊಳ್ಬೇಕಾಗಿರುವಂಥವ್ರು ಯಾರ್ಯಾರಿದೆಯೋ ಅವರಿಗೆಲ್ಲ ಬಲ ತುಂಬುವಂಥವ್ರು ನಾವು ಒಳಗಡೆ ಸೇರ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಮೊದಲು ಆ ಗಾದಿಯಲ್ಲಿ ನಮ್ಮವರು ಪ್ರತಿಷ್ಠಾಪನೆಗೊಳ್ಳಬೇಕು. ಯಾರು? DK ಶಿವಕುಮಾರ್ ಅವರು. ಅದು ಅವರ ಲೆಕ್ಕಾಚಾರ ಇತ್ತು. ಅವತ್ತಿನ ಮೀಟಿಂಗ್ ಉದ್ದೇಶ ಅದಿತ್ತು ಅನ್ನೋ ಬಾಲಕೃಷ್ಣ ಅವರು ನೆಪ ಆಗಿ ಒಂದಷ್ಟು ಊಟೋಪಚಾರದೊಂದಿಗೆ ಔಪಚಾರಿಕ ಮಾತುಕತೆಗಳೆಲ್ಲ ಮುಗಿಸ್ಕೊಂಡಾಗಿದೆ. ಬಟ್ ಜೊತೆಲಿ ಈಗ ಕಾಂಗ್ರೆಸ್ನಲ್ಲಿ ಒಂದು ಟ್ರೆಂಡ್ ಗಮನಿಸಿದ್ರೆ, ಮೊದಲು ಸುಮ್ಮನೆ ದೆಹಲಿಗೆ ಹೋಗ್ತಿದ್ರು, ಬರ್ತಿದ್ರು, ಒಂದು ಫೋಟೋ ರಿಲೀಸ್ ಮಾಡಿ ಶಕ್ತಿ ಪ್ರದರ್ಶನ ಮಾಡೋ ಕೆಲಸ ಮಾಡ್ತಿದ್ರು. ಬಟ್ ಪ್ರತಿಯೊಬ್ಬರೀಗ ಹೇಳಿಕೆ ಕೊಡೋಕೆ ಶುರು ಮಾಡಿದ್ದಾರೆ. ಹೈಕಮಾಂಡ್ ನಾಯಕರು ಬಗೆಹರಿಸಬೇಕು ಅಂದ್ರೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಿರಂಗವಾಗಿ ಗೊತ್ತಿರುವಂಥದ್ದೇ. ಎಲ್ಲೋ ಒಂದು ಕಡೆ ಈ ಎಲ್ಲರ ಮೂಲಕವಾಗಿ ಹೈಕಮಾಂಡ್ ನಾಯಕರಿಗೆ ಒತ್ತಡ ಹೇರುವಂತ ಕೆಲಸ ಆದಂಗೆ ಕಾಣಿಸ್ತಿದೆ. ಈಗ ಜಗಳ ಮಾಡ್ತಾ ಇರೋರು ಇಬ್ಬರೇ ಆದರೂ ಕೂಡ ಒಂದು ಹೈಕಮಾಂಡು ಮತ್ತು ಇವರಿಬ್ಬರು ನಾಯಕರು ಬಿಟ್ಟರೆ ನೋಡ್ತಾ ಇರೋದು ಊರು ಮಂದಿ. ಹೌದು. ಸೊ ಊರು ತುಂಬ ಸುತ್ತೋದು ಯಾರು? ಶಾಸಕರು. ಹೌದು. ತಮ್ಮ ಕ್ಷೇತ್ರವಾರು ಇವರೆಲ್ಲ ಓಡಾಡ್ತಿರ್ಬೇಕಾದ್ರೆ ಅವರಿಗೆ ಸಾಮಾನ್ಯ ಕ್ಯಾಕರ್ಸ್ ಮಕ್ಕೂಗಿತಾ ಇರ್ತಾನೆ. ಹೌದು. ಏನಿದು ಕತೆ? ಕ್ಷೇತ್ರಕ್ಕೆ ಏನು ಅನುದಾನ, ಅಭಿವೃದ್ಧಿಯಲ್ಲಿದೆ, ನಾವು ನಿಮ್ಮನ್ನು ತಗೊಂಬಂದ್ವಿ, ನೀವು ಕಿತ್ತಾಟದಲ್ಲೇ ಇದಿರಲ್ಲ ಅಂತ ಹೇಳ್ಬಿಟ್ಟು ನೇರ ಉಗಿತಾ ಬಿದ್ದಿರ್ತಾನೆ. ಹೌದು. ಆಮೇಲೆ ಅವರಲ್ಲೂ ಕೂಡ ಚರ್ಚೆ ಆಗ್ತಾ ಇರುತ್ತೆ. ಇವರಿಬ್ರು ಅಂದರೆ ಅಪ್ಪ ಅಮ್ಮನ ಜಗಳದೊಳಗಡೆ ಕೂಸು ಬಡವಾಗ ಈ CM DCM ಜಗಳದಲ್ಲಿ ನೀನಾ ಅನ್ನೋ ರೀತಿಯಲ್ಲೇ ಜಗಳ ಮಾಡ್ಕೊಂಡು ಕೂತಿದ್ದಾರೆ. ಬಟ್ ನಮಗೆ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ, ನಮಗೆ ಅನುದಾನ ಬರ್ತಾ ಇಲ್ಲ, ಕ್ಷೇತ್ರದ ಜನಕ್ಕೆ ನಾವು ಮುಖ ತೋರ್ಸೋಕ್ಕಾಗ್ತಾ ಇಲ್ಲ. ಈ ನಿಟ್ಟಲ್ಲೂ ಚರ್ಚೆ ಆಗ್ತಾ ಇರುತ್ತೆ. ಹೌದು. ಯಾಕಂದರೆ ಇವರೆಲ್ಲ ಅದಕ್ಕೆ ಉತ್ತರದಾಯಿಗಳು, ಉತ್ತರ ಕೊಡಬೇಕು. ಇವರು ಕ್ಷೇತ್ರದ ಆಯ್ಕೆ ಆಗಿದ್ರೆ ಅಂದರೆ ಅಭಿವೃದ್ಧಿ ಕೂಡ ನಿಮ್ಮ ಕಾಯಕ, ನೀವು ಮಾಡಲೇಬೇಕು, ಅನಿವಾರ್ಯ. ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಯೋಜನೆಗಳಿಂದಾಗಿ ಒಂದಷ್ಟು ಹೊಡೆತ, ಇವರು ಒಳಜಗಳದಿಂದ ಮತ್ತೊಂದಷ್ಟು ಹೊಡೆತ, ಹೈಕಮಾಂಡ್ ಇವರು ಹಿಡಿತಕ್ಕೆ ಸಿಕ್ಕದೇ ಇರೋದು ಇನ್ನೊಂದು ಹೊಡೆತ, ಇವೆಲ್ಲ ಸೇರಿ ಶಾಸಕರಿಗೆ ಹೊರೆಯಾಗಿ ಬಿದ್ದಿದೆ. ಹೌದು. ಇವರದ್ದು ಪಾಡು ಒಂದು ಕಡೆ ಆದರೆ ಇನ್ನು ಇವರೆಲ್ಲೋ ಸಿಂಪತಿ ಗಿಟ್ಟಿಸಿ ಒಂದಷ್ಟೇನೋ 4 ಕಾಸು ತಗೊಂಡು ಹೋಗ್ಬೋದು. ಇನ್ನು BJP ಮತ್ತು JDSನ ಶಾಸಕರು ಹೇಳ್ರಿ, ಅವ್ರದ್ದು ಇವ್ರು ಬಾಗಿಲೂರಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲ ಸಿಡಿಮಿಡಿ ಆಗ್ತಾ ಇದ್ದಾರೆ. ಪಕ್ಷದ ಶಾಸಕರನ್ನೇ ಒಳಗಡೆ ಬಿಟ್ಕೊಳ್ಳದೆ ಇರುವಂಥ ಈ ಇಬ್ಬರು ನಾಯಕರು. ಹೌದು. ಇನ್ನು ವಿರೋಧ ಪಕ್ಷದವ್ರನ್ನ ಬಾಗಲ ಹತ್ರ ಬಿಡೋದಕ್ಕಿಲ್ಲ. ಮತ್ತು ಅವರು ಅನುದಾನ ಎಲ್ಲಿಂದ ತರಬೇಕು? ಹೆಂಗೆ ಅವ್ರ ಕ್ಷೇತ್ರಕ್ಕೆ ಮುಖ ತೋರಿಸ್ಬೇಕು? ಏನೋ ಕುಂಟು ನೆಪ ಒಡ್ಕೊಂಡು ಹೆಂಗೋ ತಳ್ಳುತ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಈ CM ಕಚ್ಚಾಟ, ಸಂಪುಟ ಪುನರ್ರಚನೆ ಇದನ್ನು ಆದಷ್ಟು ಬೇಗ ಮಾಡಬೇಕು. ಬಡ್ಜೆಟ್ ನಂತರದಲ್ಲಿ ಕೆಲವೇ ದಿನಗಳಲ್ಲಿ ಸಂಪುಟ ಪುನರ್ರಚನೆ ಅಂತೂ ಸಾಧ್ಯತೆ ಇದೆ. ಮಾರ್ಚ್ ತಿಂಗಳ ಕೊನೆಯಲ್ಲೇನೆ ಈ ಸಂಪುಟ ಪುನರ್ರಚನೆಯ ಕಾರ್ಯಾಚರಣೆ ಆಗಬಹುದು. ಇಲ್ಲ CM ಬದಲಾವಣೆ, ಏನು ಪವರ್ ಶೇರಿಂಗ್ ವಿಚಾರ ಏನಿದೆ ಅದು ಒಂದು ತಾರ್ಕಿಕ ರೂಪಕ್ಕೆ ಬರಬಹುದು. ಅಂದರೆ ಮಾರ್ಚ್ 10ನೇ ತಾರೀಕು ಒಳಗಡೆ, ಏನು ಮಾರ್ಚ್ 6ನೇ ತಾರೀಕು ಅಂತ ಇದ್ದಾರೆ ಬಡ್ಜೆಟ್ಟು, ಅದು ಮುಗಿಸ್ಕೊಂಡ ನಂತರದಲ್ಲಿ ಒಂದಷ್ಟು ಕಾರ್ಯತಂತ್ರ ಮಾಡಿ ಹೈಕಮಾಂಡ್ ಒಂದು ನಿಲುವಿಗೆ ಬಂದಲ್ಲಿ ಒಂದು CM ಬದಲಾವಣೆ, ಇನ್ನೊಂದು ಸಂಪುಟ ಪುನರ್ರಚನೆ, ಈ ಎರಡೂ ಕಾರ್ಯನು ಮಾರ್ಚ್ ಅಂತ್ಯದೊಳಗಡೆ ಎರಡರೊಳಗೆ ಯಾವುದೋ ಒಂದು ಸಾಧ್ಯತೆ ಇದೆ. ಅಂದ್ರೆ ಮೊದಲು ನಾವು ನೋಡ್ತಿದ್ವಿ ನವೆಂಬರ್ ಕ್ರಾಂತಿ ಆಗುತ್ತನ್ನೋ, ಈಗ ಸಂಕ್ರಾಂತಿಗೆ ಬಂತು, ಈಗ ಯುಗಾದಿಗೆ ಮುಹೂರ್ತ ಫಿಕ್ಸ್ ಆದ, ಯುಗಾದಿಗೊಂದು ಯಾರಿಗೋ ಒಬ್ರಿಗೆ ಸಿಹಿ, ಬೇವು ಬೆಲ್ಲ ಸಿಗುತ್ತೆ, ಯಾರೋ ಒಬ್ರಿಗೆ ಅಂತ 2 ಬಣದೊಳಗಡೆ ಇಬ್ಬರಿಗೂ ಹಂಚಿಕೆ ಆಗುತ್ತೆ. ಒಬ್ರಿಗೆ ಬೇವು, ಒಬ್ಬರಿಗೆ ಬೆಲ್ಲ.
ಹೌದು. ಆಗೋ ಸಾಧ್ಯತೆ ಎರಡರೊಳಗೆ ಯಾವುದೋ ಒಂದು ಆಗುತ್ತೆ ಅಂತ. ಒಂದು CM ಬದಲಾವಣೆ ಆಗುತ್ತೆ, ಪುನರ್ರಚನೆ ಆಗುತ್ತೆ. KPCC ಒಳಗಡೆ ಹುದ್ದೆ ಮೇಲೂ- ಸೇರಿಸ್ಬೇಕು. KPCCನೂ ಆಗ್ಬೋದು, ಯಾಕಂದರೆ 6 ವರ್ಷ ಇವ್ರದ್ದು ಕಂಪ್ಲೀಟ್ ಆಯಿತು. ಈಗ ಕಾಲದ ಪ್ರಕಾರ ಏನಾದರೂ ಪವರ್ ಶೇರಿಂಗ್ ವಿಚಾರದಲ್ಲಿ DK ಶಿವಕುಮಾರ್ ಅವರಿಗೆ ಅವಕಾಶ ಕೊಟ್ಟಲ್ಲಿ ಹೌದು 101% ಸತೀಶ್ ಅವರು ಬಂದು ಕೂತ್ಕೋತಾರೆ. ಆಲ್ರೆಡಿ ಟವಲ್ ಯಾಕಂದರೆ ಇವರು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರದಲ್ಲಿ ಅವ್ರನ್ನ ಅಲ್ಲಿಗೆ ಪರ್ಯಾಯವಾಗಿ ಅವ್ರನ್ನ ಕೂರಿಸ್ತಾರೆ. ಹೌದು. ಒಂದಷ್ಟು ಬೆಳವಣಿಗೆ ಆಗುತ್ತೆ ಕಾಂಗ್ರೆಸ್ಸಲ್ಲಿ ಆಗಬೇಕು. ಇಲ್ಲದೇ ಇದ್ರೆ ಅಭಿವೃದ್ಧಿ ಶೂನ್ಯ ಆಗುತ್ತೆ. ಕರ್ನಾಟಕಕ್ಕೆ ಹೊಡೆತ. ಈ ಜನತೆ ನಂಬಿಕೊಟ್ಟಿರುವ ಸರ್ಕಾರದ ಏನು ಲೆಕ್ಕಾಚಾರದಿಂದ ಎಲ್ಲ ತಲೆ ಕೆಳಗಾಗುತ್ತೆ. ಮತ್ತೆ ಸಾಮಾನ್ಯನಿಗೆ ಹೊಡೆತ, ಅದು ಇವರ ಹೊಡೆತ, ಇವ್ರು ಕೊಡುವಂಥದ್ದು ಸಾಮಾನ್ಯನಿಗೆ ಹೊಡೆತ ಬೀಳೋ ಸಾಧ್ಯತೆ ಹೆಚ್ಚಿರೋದ್ರಿಂದ ಇವ್ರು ಆದಷ್ಟು ಬೇಗ ನೀವು ಹೆಂಗಾದ್ರೂ ಮಾಡ್ರಪ್ಪ, ಯಾರನ್ನ ತಗೊಂಬಂದು ಕೂತ್ಕೊಂಡು ಕೆಲಸ ಮಾಡ್ರಯ್ಯ ಹೌದು ಅನ್ನೋ ರೀತಿ ಈಗ ಜನ ದಂಗೆ ಹೇಳೋ ಲೆವೆಲಿಗೆ ನಿಂತ್ಕೊಂಡ್ಬಿಟ್ಟಿದೆ. ಕ್ಷೇತ್ರವಾರು ಆ ಪಕ್ಷ ಈ ಪಕ್ಷ ಅಂತೆಲ್ಲ ಎಲ್ಲರೂ ಪಕ್ಷಾತೀತವಾಗಿ ನಿಮ್ಮ ಮುಂದೆ ಬಂದು ನಿಂತ್ಕೋತಾರೆ. ಆ ಒಂದು ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ತುಂಬ ಹತ್ತಿರದಲ್ಲಿದ್ದೀರಿ. ಹಾಗಾಗಿ ಬಜೆಟ್ವರೆಗೂ ನೋಡಬೇಕು.